ಎಲ್ಲರಿಗೂ ನಮಸ್ಕಾರ. ದ.ರಾ. ಬೇಂದ್ರೆ ರಾಷ್ಟ್ರೀಯ ಸ್ಮಾರಕ ಟ್ರಸ್ಟ್ ಆಯೋಜಿಸಿರುವ ಎರಡನೆಯ ವಿಶೇಷ ಉಪನ್ಯಾಸ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿರುವ ಹಿರಿಯರಾದ ಡಾಕ್ಟರ್ ಎಂ ರೇಣುಕಾವೇ, ಇಲ್ಲಿಯವರೆಗೆ 4 ತಂತಿ ಕಲೆ ಹಾಗೂ ತತ್ವಗಳ ಸಖಿ ಗೀತ ಎಂಬ ವಿಷಯದ ಕುರಿತು ಬಹಳ ಮನೋಜ್ಞವಾಗಿ ಮಾತನಾಡಿದ ಹಿರಿಯರಾದ ಕನ್ನಡದ ಮಹತ್ವದ ಲೇಖಕರಾದ ಶ್ರೀ ಆನಂದ್ ಚುಂಚನವರವರೇ, ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಪ್ರಾಧ್ಯಾಪಕರಾದ ಡಾಕ್ಟರ್ ನೀಲಕಾಸಿ ಪಾಟೀಲ್ ಅವರೇ ಮತ್ತು ಟ್ರಸ್ಟಿನ ಸದಸ್ಯ ಕಾರ್ಯದರ್ಶಿಗಳಾದ ಮಲ್ಲಿಕಾರ್ಜುನ್ ಸ್ವಲ್ಕಿ ಅವರೇ, ಈ ಕಾರ್ಯಕ್ರಮದಲ್ಲಿ ಉಪಸ್ಥಿತರಿರುವ ಹಿರಿಯರಾದ ಕೃಷ್ಣ ರೆಡ್ಡಿ ಅವರೇ, ಆನಂದ್ ಪಾಟೀಲ್ ಅವರೇ, ನರಸಿಂಹ ಪರಂಜಾಪಿ ಅವರೇ, ಹರ್ಷ ಡಂಬಲ್ ಅವರೇ, ಪಿ ಎ ಪೊಲೀಸ್ ಪಾಟೀಲ್ ಅವರೇ ಮತ್ತು ಎಲ್ಲ ವಿದ್ಯಾರ್ಥಿಗಳೇ, ನಾನು ಉಪನ್ಯಾಸ ನೀಡೋದಿಲ್ಲ. ಈಗ ನೀವೆಲ್ಲರೂ ತಿಳಿದಿದ್ದೇ ಇರಬೇಕು. ಒಂದು 6-7 ನಿಮಿಷಗಳಲ್ಲಿ ನಾನು ಕೆಲವು ಮಾತುಗಳನ್ನಾಡಿ ಆಡ್ತೇನೆ. ಉಪನ್ಯಾಸ ಇಲ್ಲ, ಒಂದೇ ಉಪನ್ಯಾಸ ಇವತ್ತು. ಇಲ್ಲಿವರೆಗೆ ಆನಂದ್ ಚುಂಚನವಾಡ ಅವರು ಮಾತನಾಡಿದರು. ಸುಮಾರು 40 ನಿಮಿಷಗಳ ಕಾಲ ಬೇಂದ್ರೆ ಕಾವ್ಯದ ಬಗ್ಗೆ, ವಿಶೇಷವಾಗಿ 4 ತಂತಿ ಕವನ ಸಂಕಲನದಲ್ಲೆಲ್ಲ 4 ಪದ್ಯಗಳ ಕುರಿತು ಮಾತನಾಡಿದರು. ಅವರ ಮಾತುಗಳನ್ನು ನಾನು ಬಹಳ ಪ್ರೀತಿಯಿಂದ ಅಭಿಮಾನದಿಂದ ಕೇಳಿಸಿಕೊಂಡೆ. ಏಕೆಂದರೆ ಬೇಂದ್ರೆಯವರ ಬಗ್ಗೆ ಬಹಳ ಅಥಾರಿಟೇಟಿವ್ ಆಗಿ, ನಿಖರವಾಗಿ, ಸ್ಪಷ್ಟವಾಗಿ ಮಾತನಾಡುವ ಕೆಲವು ಮಹತ್ವದ ಅಗ್ರಗಣ್ಯ ವಿಮರ್ಶಕ ಲೇಖಕರಲ್ಲಿ ಆನಂದ್ ಚುಂಚನವಾಡ ಅವರು ಒಬ್ಬರು. ನಾನು ಕೀರ್ತಿನಾಥ್ ಕುರ್ತಕೋಟಿಯವರ ವಿದ್ಯಾರ್ಥಿ. ಕೀರ್ತಿನಾಥ್ ಕುರ್ತಕೋಟಿಯವರ ಮೂಲಕ ನಾನು ಬೇಂದ್ರೆ ಕವಿಯನ್ನ ಮತ್ತು ಬೇಂದ್ರೆ ಅವರ ಕಾವ್ಯವನ್ನ ದಕ್ಕಿಸಿಕೊಡುವ ಪ್ರಯತ್ನವನ್ನ ಮಾಡಿದ್ದೇನೆ. ಬೇಂದ್ರೆ ಕಾವ್ಯ ಪ್ರಪಂಚ ಬಹಳ ಅದ್ಭುತವಾದದ್ದು, ಬಹಳ ಜಟಿಲವಾದದ್ದು, ಬಹಳ ಕ್ಲಿಷ್ಟಕರವಾದದ್ದು. ಈ ಮಾತನ್ನ ಅನೇಕ ಜನ ಹಿರಿಯರು ಹೇಳಿದ್ದಾರೆ. ಆನಂದ್ ಚುಂಚನವಾಡ ಅವರ ಮಾತುಗಳನ್ನು ಕೇಳಿದಾಗ ನನಗೆ ಬಹಳ ಸಂತೋಷ ಅನಿಸಿತು. ಏಕೆಂದರೆ ಈ ಜಟಿಲವಾದ, ಬಹಳ ಕಷ್ಟಕರವಾದ, ಡಿಫಿಕಲ್ಟ್ ಆದಂಥ ಬೇಂದ್ರೆ ಕಾವ್ಯವನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಅವರು ಒಂದು ಪ್ರವೇಶಿಕೆಯನ್ನ ನಮ್ಗೆ ನೀಡಿದರು, ಒಂದು ದಾರಿಯನ್ನು ತೆರೆದು ತೋರಿಸಿದ್ರು. ಒಬ್ಬ ವಿಮರ್ಶಕ, ಒಬ್ಬ ಉಪನ್ಯಾಸಕ ಮಾಡಬೇಕಾದ ಕೆಲಸ ಇದೆ ಎಂದು ನಾನು ಭಾವಿಸಿದ್ದೇನೆ. ಒಬ್ಬ ಕವಿಯನ್ನ ಹೇಗೆ ಓದಬೇಕು, ಅವನ ಕಾವ್ಯ ಪ್ರಪಂಚವನ್ನ ಹೇಗೆ ಪ್ರವೇಶ ಮಾಡಬೇಕು ಮತ್ತು ಅವನ ಅರ್ಥ ಪ್ರಪಂಚವನ್ನ ಹೇಗೆ ಪ್ರವೇಶ ಮಾಡಬೇಕು ಎಂಬುದನ್ನು ಒಬ್ಬ ಉಪನ್ಯಾಸಕ ಅಥವಾ ಒಬ್ಬ ಶಿಕ್ಷಕ ವಿದ್ಯಾರ್ಥಿಗಳಿಗೆ ತಿಳಿಸಿಕೊಡ್ಬೇಕು. ಇಲ್ಲದೆ ಹೋದರೆ ಇವರ ಕ್ಲಾಸ್ ನೀವು ನಿಮ್ಮ ದಾರಿಯನ್ನು ಕಳೆದುಕೊಳ್ಬಿಡ್ತೀರಿ. ಬೇಂದ್ರೆಯವರ ವ್ಯಕ್ತಿತ್ವದ ಬಗ್ಗೆ, ಅವರ ಕಾವ್ಯದ ಶ್ರೇಷ್ಠತೆಯ ಬಗ್ಗೆ ಹೇಳಬೇಕಾದ ಅಗತ್ಯ ಇಲ್ಲ ಅಂತಕ್ಕಂಥ ಮಾತನ್ನ ಆನಂದ್ ಚುಂಚನವಾಡ ಅವರು ಪ್ರಾರಂಭದಲ್ಲಿ ಹೇಳಿದರು. ಆದರೆ ಏಕೆ ಬೇಂದ್ರೆಯವರು ದೊಡ್ಡ ಕವಿಗಳಾಗ್ತಾರೆ, ಏಕೆ ಬೇಂದ್ರೆ ಕಾವ್ಯ ಮಹತ್ವದ ಕಾವ್ಯ ಆಗ್ತದೆ, ಎಲ್ಲಿ ಅವರ ಶ್ರೇಷ್ಠತೆ ಇದೆ ಎಂಬುದನ್ನ ನಾವು ಕಂಡುಕೊಳ್ಬೇಕು ಅಂತ ಒಂದು ಗಂಭೀರವಾದ ಪ್ರಯತ್ನವನ್ನ ಅವರು ಮಾಡಿದರು. ಅದೇ ಕಲೆ ಮತ್ತು ತತ್ವದ, ಬೇಂದ್ರೆಯವರ ಕಲೆ ಮತ್ತು ತತ್ವಗಳ ನಡುವೆ ಹೇಗೆ ಅವರು ಸಾಮರಸ್ಯವನ್ನ, ಸಖ್ಯವನ್ನ, ಸಾಂಗತ್ಯವನ್ನ ಕಂಡುಕೊಳ್ಳಲಿಕ್ಕೆ ಪ್ರಯತ್ನಿಸಿದರು ಎನ್ನುವ ಮಾತನ್ನು ಹೇಳಿದ್ರಲ್ಲ, ಅದು ಬಹಳ ಮಹತ್ವದ್ದು. ಈಗ ಹೋದ್ರೆ ನಮಗೆ ಬೇಂದ್ರೆ ನಮಗೆ ಸಿಗುವುದಿಲ್ಲ. ಆಮೇಲೆ ಇದು ಬಹಳ ಕಷ್ಟದ ಕೆಲಸ. ಒಬ್ಬ ಕವಿಗೆ ಒಬ್ಬ ಲೇಖಕನಿಗೆ ಇದು ಬಹಳ ಕಷ್ಟದ ಕೆಲಸ. ಏಕೆಂದ್ರೆ ತನ್ನ ಕಾವ್ಯದಲ್ಲಿ ಅವನು ಕಲೆ ಮತ್ತು ತತ್ವ ಇವುಗಳ ನಡುವೆ ಒಂದು ಬ್ಯಾಲೆನ್ಸ್ ತರುವುದು, ಒಂದು ಸಾಮರಸ್ಯ ತರುವುದು, ಒಂದು ಸಖ್ಯ ತರುವುದು, ಆ ಮೂಲಕ ಜೀವ ಜಗತ್ತನ್ನ ಅರ್ಥ ಮಾಡಿಕೊಳ್ಳುವುದು, ದೇವರನ್ನ ಅರ್ಥ ಮಾಡಿಕೊಳ್ಳುವುದು, ಇದೆಲ್ಲ ಸಾಧ್ಯ ಇದೆ. ಆ ಸಮನ್ವಯತೆ ಬೇಂದ್ರೆಯವರಲ್ಲಿತ್ತು. ಏಕೆಂದರೆ ಮೂಲಭೂತವಾಗಿ ಬೇಂದ್ರೆಯವರು ಈ ಸಮನ್ವಯದ ಕವಿಗಳು, ಸಾಮರಸ್ಯದ ಕವಿಗಳು. ಅವರು ಜೀವನದಲ್ಲಿ ಸಾಮರಸ್ಯ ಕಂಡರು, ಕಲೆಯಲ್ಲಿ ಸಾಮರಸ್ಯ ಕಂಡರು, ತತ್ವದಲ್ಲಿ ಸಾಮರಸ್ಯ ಕಂಡರು, ಪ್ರಕೃತಿಯಲ್ಲೂ ಕೂಡ ಸಾಮರಸ್ಯ ಕಂಡರು. ಹೀಗಾಗಿ ಬೇಂದ್ರೆಯವರ ಕಾವ್ಯವನ್ನು ಓದುವುದರ ಮೂಲಕ ನಾವು ನಮ್ಮ ಜೀವನದಲ್ಲಿ, ನಮ್ಮ ಗ್ರಹಿಕೆಯಲ್ಲಿ ಒಂದು ದೊಡ್ಡ
ಮಟ್ಟದ ಸಾಮರಸ್ಯವನ್ನು ಮತ್ತು ಸಮನ್ವಯವನ್ನು ಸಾಧಿಸಲಿಕ್ಕೆ ಸಾಧ್ಯ ಇದೆ ಅಂತ ನನಗೆ ಅನ್ನಿಸ್ತದೆ. ನಾಲ್ಕು ತಂದಿ ನಿಜಕ್ಕೂ ಬಹಳ ಬಹಳ ಡಿಫಿಕಲ್ಟಾದಂಥ ಕವನ ಸಂಕಲನ. ಕಳೆದ ಒಂದು ತಿಂಗಳಿಂದ ನಾನು ಇಲ್ಲಿನ 44 ಕವನಗಳನ್ನು ಕನಿಷ್ಠ ಒಂದು 4 ಸಾರಿ ಓದಿದ್ದೆ. ಇಲ್ಲಿಯವರೆಗೂ ನನಗೆ ಯಾವುದೇ ಒಂದು ಕವನ ಸಂಪೂರ್ಣವಾಗಿ ಅರ್ಥ ಆಗಿಲ್ಲ. ಬೇರೆಯವರ ಬೇರೆ ಬೇರೆ ಕವನ ಸಂಕಲನಗಳಿಂದ ಕವನಗಳನ್ನು ನಾನು ಓದಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಮಟ್ಟಿಗೆ ಸಾಧ್ಯವಾಗಿದೆ. ಆದರೆ 4 ತಂತಿಯ ಕವನಗಳನ್ನು ಓದಿ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಆಗಿಲ್ಲ. ಯಾಕಂದ್ರೆ ಅದಕ್ಕೆ ತಕ್ಕದಾದ ಸಿದ್ಧತೆಗಳು ನನ್ನೆಲ್ಲ ಆ ಮಾತನ್ನ ಬಹಳ ಸ್ಪಷ್ಟವಾಗಿ ಹೇಳಿದ್ರು. ಅಂದ್ರೆ ಇಫ್ ಯು ಡು ನಾಟ್ ಅಂಡರ್ಸ್ಟ್ಯಾಂಡ್ ಎ ಬಾಯ್, ನಿಮಗೆ ಒಬ್ಬ ಕವಿ ಅರ್ಥ ಆಗಲಿಲ್ಲ ಅಂತಂದ್ರೆ ಅದು ಕವಿಯ ಸಮಸ್ಯೆ ಅಲ್ಲ, ಅವನ ಕಾವ್ಯದ ಸಮಸ್ಯೆ ಅಲ್ಲ, ಅದು ಓದುಗನ ಸಮಸ್ಯೆ, ಅದು ನನ್ನ ಸಮಸ್ಯೆ ಮತ್ತು ನಿಮ್ಮ ಸಮಸ್ಯೆ. ಹೀಗಾಗಿ ಬೇಂದ್ರೆಯವರಂತ ಒಬ್ಬ ದೊಡ್ಡ ಕವಿಯನ್ನ ಅರ್ಥ ಮಾಡಿಕೊಳ್ಳುವುದು ನಮ್ಮ ಉದ್ದೇಶವಾದರೆ ನಾವು ಸಾಕಷ್ಟು ತಯಾರಿಯನ್ನ ಮಾಡ್ಕೋಬೇಕಾಗ್ತದೆ. 4 ತಂತಿ ಅರ್ಥ ಆಗಬೇಕಾಗಿದ್ದರೆ ಭಾರತೀಯ ಸಾಹಿತ್ಯ ಪರಂಪರೆ, ಧಾರ್ಮಿಕ ಪರಂಪರೆ, ಆಧ್ಯಾತ್ಮಿಕ ಪರಂಪರೆ, ಸಂಸ್ಕೃತಿ ಪರಂಪರೆ, ಇತಿಹಾಸ ಎಲ್ಲವೂ ನಮ್ಗೆ ಗೊತ್ತಿರಬೇಕಾಗ್ತದೆ. ಯಾಕಂದ್ರೆ ಇದರಲ್ಲಿ ಈ 4 ತಂತಿಯ ಕವನಗಳಲ್ಲಿ ಅವರು ಇಡೀ ಜಗತ್ತವನ್ನು ತಂದಿದ್ದಾರೆ. ನೇಮ್ ಎನಿಥಿಂಗ್ ಯು ಫೈಂಡ್ ಇಟ್ ಇನ್ 4 ತಂತಿ. ನೀವು ಏನನ್ನಾದ್ರೂ ಹೆಸರಿಸಿ ಅದು 4 ತಂತಿ ಇರಲಿಕ್ಕೆ ಇದೇ ಸಾಧ್ಯತೆ ಅಂತಕ್ಕಂಥದ್ದು. ಸೊ ಬೇಂದ್ರೆ ಅವರು ಕಣ್ಣು ತೆರೆಸುವ ಕವಿ. ಕೆಲವರು ಕಣ್ಣು ತೆರೆಸ್ತಾರೆ, ಕೆಲವರು ಕಣ್ಣು ಮುಚ್ತಾರೆ. ಆದರೆ ಬೇಂದ್ರೆ ಅವರು ನಮ್ಮ ಕಣ್ಣನ್ನ ತೆರೆಸ್ತಾರೆ. ನಮ್ಮ ಕಣ್ಣಿನ ಮೂಲಕ ಬೇಂದ್ರೆ ಅವರು ನಮ್ಮ ಕಣ್ಣಿನ ಮೂಲಕ ಒಂದು ಅದ್ಭುತವಾದ ಅನನ್ಯವಾದ ಜಗತ್ತನ್ನ ನೋಡಲಿಕ್ಕೆ ಪ್ರೇರಣೆಯನ್ನ ನೀಡ್ತಾರೆ. ಇನ್ನೊಂದೆರಡು ಸಣ್ಣ ಮಾತುಗಳನ್ನು ಹೇಳಿ ನನ್ನ ಮಾತಿಗೆ ನಾನು ಮುಕ್ತಾಯ ಹೇಳ್ತೇನೆ. ಒಂದು, ಈ ಅರ್ಥದ ಬಗ್ಗೆ ಅದನ್ನು ಜೀರೋಡ್ ಸರ್ ಅವರ ಬಗೆಗೆ ಪ್ರಸ್ತಾಪ ಮಾಡಿದರು. ಒಟ್ಟಾರೆ ನಮ್ಮ ಉದ್ದೇಶ ಏನಾಗಿರ್ತದೆ, ನಮ್ಮ ಓದುವಿಕೆಯ ಉದ್ದೇಶ ಏನಾಗಿರ್ತದೆ ಅಂದರೆ ಅರ್ಥವನ್ನು ಕಂಡುಕೊಳ್ಳುವುದು. ಒಂದು ಕವನ ಓದಿದರೆ ನನಗೆ ಅದನ್ನು ಅರ್ಥ ಆಗಬೇಕು ಅಂತ ನಾನು ಅಂದ್ಕೊಳ್ತೇನೆ. ಆದರೆ ಅರ್ಥ ಅಂದ್ರೆ ಏನು ಅಂತಲೇ ನಮ್ಗೆ ಗೊತ್ತಿಲ್ಲ. ಇಂಗ್ಲಿಷ್ನಲ್ಲಿ ಒಬ್ಬ ವಿಮರ್ಶಕ ಇದ್ದಾನೆ, ಅವನು ಒಂದು 3 ಪುಸ್ತಕವನ್ನು ಬರೆದ. ಅದರ ಏನು ಅರ್ಥ ಅಂದ್ರೆ ಏನು, ವಾಟ್ ಇಸ್ ಮೀನಿಂಗ್. ಆ 300 ಪುಸ್ತಕದ ಕೊನೆಗೆ ಅವನೇನು ಹೇಳ್ತಾನೆ ಅಂದ್ರೆ ಮೀನಿಂಗ್ ಇಸ್ ಸಮಥಿಂಗ್ ವಿಚ್ ಐ ಹ್ಯಾವ್ ನೆವರ್ ಅಂಡರ್ಸ್ಟುಡ್. ಅರ್ಥ ಅಂದ್ರೆ ಏನು ನನಗೆ ಅರ್ಥವೇ ಆಗಲಿಲ್ಲ. ಗಿರೀಶ್ ಕಾರ್ನಾಡರ ಮೊದಲ ನಾಟಕ ಯಯಾತಿ ನಾಟಕದ ಕೊನೆಯ ಸಾಲು ಏನಂತಂದ್ರೆ ಇದೆಲ್ಲದರ ಅರ್ಥವೇನು ದೇವರೇ, ಇದರ ಅರ್ಥವೇನು ಅಂತ ಗುರು ಈ ಪ್ರಶ್ನೆಯನ್ನು ಮಾಡ್ತಾನೆ. ಎಲ್ಲರೂ ಈ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ, ಮಕ್ಕಳು ಈ ಪ್ರಶ್ನೆ ಮಾಡ್ತಾ ಇದ್ದಾರೆ, ಏನು 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 ಅಂದ್ರೆ ಏನರ್ಥ. ಇದು ಪ್ರಶ್ನೆ ಕೇಳೋದು ಬಹಳ ಸುಲಭ, ಆದರೆ ಉತ್ತರ ಕಂಡುಕೊಳ್ಳೋದು ಬಹಳ ಕಷ್ಟ. ಅರಿಸ್ಟಾಟಲ್ ಸಾಕ್ರೆಟಿಸ್ ಅವರಿಗೆ ಹೇಳ್ತಾನೆ, ಇಲ್ಲೆಲ್ಲ ನೋಟ್ ಮಾಡ್ಕೊಳ್ತೇನೆ ಗೊತ್ತಿಲ್ಲ, ಏನಂತಂದ್ರೆ ಐ ನೋ ನಥಿಂಗ್. ವಿದ್ಯಾರ್ಥಿಗಳು ಸ್ವಲ್ಪ ಬರ್ಕೊಟ್ಟು ಕೇಳಬೇಕು, ಹಿರಿಯ ಗೆಲ್ಲದಿಂದ ಬರ್ತಿದ್ದೇನೆ. ಐ ನೋ ನಥಿಂಗ್. ನನಗೆ ಏನೂ ಗೊತ್ತಿಲ್ಲ ಎಂದು ನನಗೆ ಗೊತ್ತಿದೆ. ಈ ಕೊನೆಯ ಸಾಲು ನನ್ನ ಪಾಡು ನನಗಿರಲಿ ಅಂತ ಕವನ ಓದಿದಿಲ್ಲ, ಅದಕ್ಕೆ ಕೊನೆಯ ಸಾಲು ಏನಿದೆ, ಸುಪರ ಮುಪರ ವೈರಾಗ್ಯ ಅಂತಾರಲ್ಲ, ಅಂದ್ರೆ ನಾವು ಒಂದು ಸರಳವಾದ ತೀರ್ಮಾನಕ್ಕೆ ಬರಬಾರ್ದು. ಬೇಂದ್ರೆ ಅವರ ವೈರಾಗ್ಯ ಬಹಳ ಸ್ಪರ್ಧಿಸಲಾಗಿತ್ತು, ಅದು ತೀರ್ಮಾನಕ್ಕೆ ಬರಬಾರ್ದು. ಬೇಂದ್ರೆ ಒಬ್ಬ ದೊಡ್ಡ ತತ್ವಜ್ಞಾನಿ. ಹೀಗಾಗಿ ನನ್ನದು ಈ ರೀತಿಯ ವೈರಾಗ್ಯ ಅಂತ ಹೇಳಿದ್ರು, ಅದು ಅದ್ಭುತವಾದಂಥ ವೈರಾಗ್ಯನೇ. ಸಾಕ್ರೆಟಿಸ್ ಹೇಳಿದ್ನಲ್ಲ, ಐ ನೋ ನಥಿಂಗ್. ಇದರ ಅರ್ಥ ಸಾಕ್ರೆಟಿಸ್ ಅಂತ ಏನೂ ಗೊತ್ತಿರಲಿಲ್ಲ ಅಂತಲ್ಲ, ಎಲ್ಲ ಗೊತ್ತಿತ್ತು. ಸೊ ತಿಳಿದಂತ ಜ್ಞಾನಿ, ಗೊತ್ತಿರುವ ಜ್ಞಾನಿ ತನಗೆ ಗೊತ್ತಿದೆ ಅಂತ ಹೇಳೋದಿಲ್ಲ. ಇನ್ನೊಬ್ಬ ತತ್ವಜ್ಞಾನಿ ಇದ್ದ, ಅವನೇನು ಹೇಳ್ತಾ ಇದ್ದಾರೆ, ಐ ನೋ ನಾಟ್ ಇಫ್ ಯು ನೋ ಇಟ್, ಇಫ್ ಯು ಡು ನಾಟ್ ನೋ ಇಟ್ ಐ ನೋ ಇಟ್. ನಿಮಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿದೆ, ನಿಮಗೆ ಗೊತ್ತಿದೆ ಅಂದ್ರೆ ನನಗೆ ಗೊತ್ತಿಲ್ಲ. ಅವನು ದೇವರು ಅಂದ್ರೆ ಏನು ಅಂತ, ದೇವರು ಏನು ಅಂತ ನಿಮ್ಗೆ ಗೊತ್ತಾ? ಸರಿ, ನನ್ಗೆ ಗೊತ್ತಿಲ್ಲ. ದೇವರು ಏನು ಅಂದ್ರೆ ನಿಮ್ಗೆ ಗೊತ್ತಿಲ್ಲ, ನನ್ಗೆ ಗೊತ್ತಿದೆ ಅಂತ ಹೇಳ್ತಾರೆ. ಅರ್ಥ ಅಂದ್ರೆ ಹಾಗೆ. ಈ ಕವನದ ಅರ್ಥ ಏನು, ಈ ಅರ್ಥ ನಿಮ್ಗೆ ಗೊತ್ತಿದೆನಾ? ಸರಿ, ನನ್ಗೆ ಗೊತ್ತಿಲ್ಲ. ನಿಮ್ಗೆ ಗೊತ್ತಿಲ್ಲ ಅಂದ್ರೆ ನನಗೆ ಗೊತ್ತಿದೆ. ಈ ಒಂದು
ಇದೊಂದು ಸೂತ್ರ. ಈ ಸೂತ್ರದ ಮೂಲಕ ನಾವು ದೊಡ್ಡ ದೊಡ್ಡ ಕವಿಗಳನ್ನ, ಬೇಂದ್ರೆ ಅವರ ಕವಿಗಳನ್ನ ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾಧ್ಯ ಇದೆ. ಬೇಂದ್ರೆಯವರು ಮೋನದ ವಾಕ್ಯ ಅಂತಕ್ಕಂಥ ಮಾತು ಬಹಳ ಸತ್ಯವಾದದ್ದು. ಯಾವತ್ತೂ ಅವರು ಕನ್ನಡ ಭಾಷೆಯ, ಕನ್ನಡ ಸಂಸ್ಕೃತಿಯ, ಕನ್ನಡಿಗರ ಮತ್ತು ಕರ್ನಾಟಕದವರ ಹೆಮ್ಮೆ, ಕರ್ನಾಟಕದವರ ಆಸ್ತಿ, ನಮ್ಮ ಪಾಲಿಗೆ ಭೂಲದ ಭಾಗ್ಯ. ಇಂಥ ಮಹತ್ವದ ಕವಿಯ 4 ಕೃತಿಯ ಕವನ ಸಂಕಲನದ ಕುರಿತು ದ.ರಾ. ಬೇಂದ್ರೆ ರಾಷ್ಟ್ರೀಯ ಟ್ರಸ್ಟ್ನ ಅಧ್ಯಕ್ಷರಾದ ಡಾಕ್ಟರ್ ಡಿ.ಎಂ. ಹಿರೇಮಠ ಅವರು 12 ಉಪನ್ಯಾಸಗಳನ್ನು ಏರ್ಪಡಿಸಿದ್ದಾರೆ. ಇದು 2ನೇ ಉಪನ್ಯಾಸ, ಅತ್ಯಂತ ಮಹತ್ವದ ಉಪನ್ಯಾಸ. ಆನಂದ ಚುಂಚರವರು ನೀಡಿದ್ದಾರೆ. ಅವರಿಗೆ ನಾನು ಕೃತಜ್ಞತೆ ಸಲ್ಲಿಸ್ತೇನೆ ಮತ್ತು ಟ್ರಸ್ಟಿಗೆ ನಾನು ಧನ್ಯವಾದ ಹೇಳ್ತೇನೆ. ಯಾಕಂದರೆ ಒಂದು ಮಹತ್ವದ ಕೆಲಸವನ್ನು ಎತ್ತಿಕೊಂಡಿದ್ದಕ್ಕಾಗಿ. ನೀವೆಲ್ಲ ಕಾಲೇಜಿನ ವಿದ್ಯಾರ್ಥಿನಿಯರು ಬಹಳ ಪ್ರೀತಿಯಿಂದ ಇಲ್ಲಿಗೆ ಬಂದು ಆನಂದ ಚುಂಚರವಾಡ ಸರ್ ಹೆಸರನ್ನು ನೆನಪಿಟ್ಕೊಳ್ರಿ, ಅವರಿಂದ ಆಡಿದ ಮಾತುಗಳನ್ನು ನೆನಪಿಟ್ಕೊಳ್ರಿ. ಅವರ ಮಾತುಗಳು ನಿಮಗೆ ಈ ಕ್ಷಣಕ್ಕೆ ನಿಮಗೆ ಸಹಾಯ ಮಾಡಲಿಕ್ಕಿಲ್ಲ. ಯಾವಾಗ ನೀವು ಇನ್ನೂ ಸ್ವಲ್ಪ ದೊಡ್ಡವರಾಗಿ ಬೇರೆ ಕಾಲಗಳನ್ನು ಓದಲಿಕ್ಕೆ ಶುರು ಮಾಡ್ತಿರಲ್ಲ, ಅವಾಗ ಅವರ ಮಾತುಗಳು ನಿಮಗೆ ದೊಡ್ಡ ಪ್ರೇರಣೆಯನ್ನು ನೀಡ್ತವೆ, ಬೇರೆ ಶಕ್ತಿಯಾಗಿ ನೀಡ್ತವೆ, ನಿಮ್ಮಲ್ಲಿ ಧೈರ್ಯ ತುಂಬುತ್ತವೆ ಅಂತಕ್ಕಂಥ ಮಾತನ್ನು ಹೇಳಿ ಎಲ್ಲರಿಗೂ ವಂದಿಸಿ ನನ್ನ ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ.